ವೀಕ್ಷಕರೇ, ಹಲವು ಕಾರಣಗಳಿಂದ ನೀವು ಮೊಬೈಲ್ ನಂಬರ್ ಕಳ್ಕೊಂಡಿದ್ದೀರಾ ಅಥವಾ ಮೊಬೈಲ್ ನಂಬರ್ ಆಧಾರ್ ಕಾರ್ಡಲ್ಲಿ ಲಿಂಕ್ ಮಾಡಿಸಿಲ್ವಾ? ಕೆಲವರು ಮೊಬೈಲ್ ನಂಬರ್ ಲಿಂಕ್ ಮಾಡಿಸಿರೋ ಆಧಾರ್ ಕಾರ್ಡ್ ನಂಬರ್ ಮರ್ತೋಗಿದ್ಯಾ? ಇಂತಹ ಸಿಚುವೇಶನ್ ನಲ್ಲಿ ನಾವು ಯಾವ ರೀತಿ ಕಳೆದು ಹೋಗಿರುವ ಆಧಾರ್ ಕಾರ್ಡ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹೈ ಫ್ರೆಂಡ್ಸ್, ಟೆಕ್ನಿಕಲ್ ಸತೀಶ್ಗೆ ಸ್ವಾಗತ. ನಾನು ಸತೀಶ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ವೀಕ್ಷಕರಿಗೆ ಕಳೆದು ಹೋಗಿರುವ ನಿಮ್ಮ ಆಧಾರ್ ಕಾರ್ಡ್ನ ಮತ್ತೆ ಪಡ್ಕೋಬೇಕು ಅಂದರೆ ಈ 2 ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಖಂಡಿತ ನಿಮಗೆ ಒರಿಜಿನಲ್ ಆಧಾರ್ ಕಾರ್ಡ್ನ ನೀವು ಪಡ್ಕೋಬಹುದು. ಮೊದಲನೇದಾಗಿ, ಆಧಾರ್ ಕಾರ್ಡ್ ಕಳೆದೋಗಿದೆ ಬಟ್ ಮೊಬೈಲ್ ನಂಬರ್ ನನಗೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿದೆ ಅನ್ನೋದಾದರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಮೊದಲನೇದಾಗಿ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಮೈ ಆಧಾರ್ UIDAI.gov.in ಅಂತ ಓಪನ್ ಮಾಡ್ಕೊಳ್ಳಿ. ನಂತರ ಪೇಜ್ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ 3ನೇ ಆಪ್ಷನ್ ರಿಟ್ರೈವ್ EID/ಆಧಾರ್ ನಂಬರ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 2 ಆಪ್ಷನ್ ಕಾಣುತ್ತೆ ನಿಮಗೆ, ಆಧಾರ್ ನಂಬರ್ ಮತ್ತೆ ಎನ್ರೋಲ್ಮೆಂಟ್ ID ನಂಬರ್ ಅಂತ ಕಾಣಿಸುತ್ತೆ. ಅದರಲ್ಲಿ ಫಸ್ಟ್ ಬಂದು ಎಂಟರ್ ನೇಮ್ ಅಂತ ಕೇಳುತ್ತೆ, ನಿಮ್ಮ ಹೆಸರು ಹಾಕಿ. ನಂತರ 2ನೇ ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ತೋರಿಸ್ತಾ ಇದೆ, ಅದನ್ನು ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕೊಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ನ OTP ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ನೆಕ್ಸ್ಟು 12 ಡಿಜಿಟ್ ಆಧಾರ್ ನಂಬರ್ ನಿಮಗೆ ಮೊಬೈಲಲ್ಲಿ SMS ಮೂಲಕ ಬಂದಿರುತ್ತೆ. ಮತ್ತು ಈ ಇಂಟರ್ಫೇಸಲ್ಲಿ ನಿಮಗೆ 12 ಡಿಜಿಟ್ ನಂಬರಲ್ಲಿ 8 ನಂಬರ್ ಹೈಡ್ ಆಗಿರುತ್ತೆ ಮತ್ತು 4 ನಂಬರ್ ಮಾತ್ರ ಶೋ ಆಗ್ತಾ ಇರುತ್ತೆ. ಮತ್ತೆ ನೀವು ಆಧಾರ್ ವೆಬ್ಸೈಟ್ಗೆ ರಿಟರ್ನ್ ಆಗಿ ಆ 12 ಡಿಜಿಟ್ ನಂಬರ್ನ ಈ ಲಾಗಿನ್ ಪೇಜಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ 12 ಡಿಜಿಟ್ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಫಿಲ್ ಮಾಡಿ. ಅದಾದ ನಂತರ ನಿಮಗೆ ಒಂದು OTP ಬರುತ್ತೆ, ಮತ್ತೆ ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿ ಲಾಗಿನ್ ಆದ ಕೂಡಲೇ ನಿಮಗೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಮೊದಲನೇ ಸ್ಟೆಪ್ಪು. ಯಾವ ರೀತಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರಿ. 2ನೇ ಟಿಪ್ ಬಂದು ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಕಳೆದೋಗಿದೆ ಮತ್ತು ಅದ್ರ ನಂಬರ್ ಕೂಡ ನೆನಪಿಲ್ಲ, ಅದನ್ನ ಒಂದು ಕಡೆ ನಾನು ಬರ್ಕೊಂಡು ಇಲ್ಲ, ಮತ್ತೆ ಅದರಲ್ಲಿ ಯಾವ ನಂಬರ್ ಮೊಬೈಲ್ ನಂಬರ್ ಹಾಕ್ಸಿದೆ ಅನ್ನೋದು ನನಗೆ ನೆನಪಿಲ್ಲ ಅನ್ನೋದಾದರೆ ಈ ಸಿಂಪಲ್ ಟಿಪ್ ಫಾಲೋ ಮಾಡಿ, ಖಂಡಿತ ನಿಮಗೆ ಆಧಾರ್ ಕಾರ್ಡ್ ಸಿಗುತ್ತೆ. ಆ ಟಿಪ್ ಯಾವುದಪ್ಪ ಅಂದರೆ, ಕಸ್ಟಮರ್ ಕೇರ್ ಜೊತೆಗೆ 1947 ಇದು UID ಅಥವಾ ಆಧಾರ್ ಕಾರ್ಡ್ನ ಅಫಿಷಿಯಲ್ ಕಸ್ಟಮರ್ ಕೇರ್ ನಂಬರ್ ಆಗಿದೆ. ಮೊದಲು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಫಸ್ಟು ಅವ್ರಿಗೆ ತಿಳಿಸಿ, ನಂತರ ಅವರು ಏನು ಮಾಡಬೇಕು ಅಂತ ನಿಮಗೆ ಐಡಿಯಾ ಕೊಡ್ತಾರೆ. ವೀಕ್ಷಕರೇ, ಈ ರೀತಿ ನೀವು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡೋದ್ರಿಂದ ಡೈರೆಕ್ಟಾಗಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಸಿಗೋದಿಲ್ಲ. ಅದರ ಬದಲಾಗಿ ಹಳೆಯ ಎನ್ರೋಲ್ಮೆಂಟ್ ನಂಬರ್ ನಿಮಗೆ ಸಿಗುತ್ತೆ. ಈ ಎನ್ರೋಲ್ಮೆಂಟ್ನ ಕಸ್ಟಮರ್ ಕೇರ್ ಅವರು ನಿಮಗೆ ಕೊಡೋಕೆ ಮುಂಚೆ ಕೆಲವೊಂದು ವೆರಿಫಿಕೇಶನ್ ಪರ್ಪಸ್ಗಾಗಿ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅಂದರೆ ಮುಂಚೆ ನೀವು ಯಾವ ಹೆಸರನ್ನ ಕೊಟ್ಟಿರ್ತೀರೋ ಆ ಸೇಮ್ ಹೆಸರನ್ನೇ ನೀವು ಹೇಳ್ಬೇಕಾಗುತ್ತೆ. ಅಂದರೆ ಇನ್ಷಿಯಲ್, ವಿತ್ ಇನ್ಷಿಯಲ್ ಅಥವಾ ವಿತೌಟ್ ಇನ್ಷಿಯಲ್ ಅಥವಾ ಅಲಿಯಾಸು ಇಲ್ಲ ಉರ್ಫ್ ಅಂತ ಇರುತ್ತಲ್ಲ, ಅದನ್ನೆಲ್ಲ ಯಾವ ರೀತಿ ನಿಮಗೆ ಹಳೆ ಆಧಾರ್ ಕಾರ್ಡಲ್ಲಿ ಕೊಟ್ಟಿರ್ತಾರೋ ಸೇಮ್ ಡೀಟೇಲ್ಸ್ನ ನೀವು ಕಸ್ಟಮರ್ ಕೇರ್ಗೆ ಹೇಳಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಫಾದರ್ ನೇಮ್ ಕೇಳ್ತಾರೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಮತ್ತು ನಿಮ್ಮ ಏರಿಯಾ ಪಿನ್ ಕೋಡ್ ಯಾವುದಿದೆ ಅದನ್ನು ಕಂಪ್ಲೀಟ್ ಆಗಿ ನೀವು ಹೇಳಬೇಕಾಗುತ್ತೆ. ಮೊದಲನೇ ಹೇಳೋದಾದ್ರೆ, ಅಕಾರ್ಡಿಂಗ್ ಟು ಆಧಾರ್ ಕಾರ್ಡ್ನಲ್ಲಿ ಯಾವ ಡೀಟೇಲ್ಸ್ ಪ್ರೀವಿಯಸ್ಸಲ್ಲಿ ಇರುತ್ತೋ ಆ ಡೀಟೇಲ್ಸ್ನ ಅವರು ವೆರಿಫೈ ಮಾಡಿ ನಿಮಗೆ ಎನ್ರೋಲ್ಮೆಂಟ್ ನಂಬರ್ನ ಪ್ರೊವೈಡ್ ಮಾಡ್ತಾರೆ. ಈ ಎನ್ರೋಲ್ಮೆಂಟ್ ನಂಬರ್ ಸಿಕ್ಕಿದ ತಕ್ಷಣ ನೀವು ಇನ್ನೂ ಒಂದು ಚಿಕ್ಕ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಎನ್ರೋಲ್ಮೆಂಟ್ ನಂಬರ್ನ ತೊಗೊಂಡೋಗಿ ಡೈರೆಕ್ಟಾಗಿ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ಆಧಾರ್ ಕಾರ್ಡ್ ಫ್ರಾಂಚೈಸಿ ಸೆಂಟ್ರಿಗೆ ಹೋಗಿ ಈ ಎನ್ರೋಲ್ಮೆಂಟ್ ನಂಬರ್ನ ಪ್ರೊವೈಡ್ ಮಾಡಿ ನಿಮ್ಮ ಐರಿಸು ಮತ್ತು ಫಿಂಗರ್ ಪ್ರಿಂಟ್ನ ಕೊಟ್ಟು ಫಸ್ಟು ಆಧಾರ್ ನಂಬರ್ ಜನ್ರೇಟ್ ಮಾಡಿಸ್ಕೊಬೇಕು. ವೀಕ್ಷಕರೇ, ಅಷ್ಟಕ್ಕೆ ನಿಮ್ಮ ಕೆಲಸ ಮುಗಿಯಲ್ಲ. ನಿಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೂಡ ಇನ್ನೂ ರಿಜಿಸ್ಟರ್ ಆಗಿರೋದಿಲ್ಲ. ಸೊ ನೀವು ಇನ್ನೊಂದು ಸಾರಿ ಐರಿಸು ಮತ್ತು ತಮ್ಮ ಕೊಟ್ಟು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಇದಾದ 24 ಅವರ್ಸ್ ಅಥವಾ 48 ಅವರ್ಸ್ ಒಳಗೆ ನಿಮಗೆ ಒರಿಜಿನಲ್ ಆಧಾರ್ ಕಾರ್ಡ್ ಸಿಗುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಕಳೆದು ಹೋಗಿರುವ ಆಧಾರ್ ಕಾರ್ಡ್ ಯಾವ ರೀತಿ ಪಡ್ಕೋಬೇಕು ಅನ್ನೋ ವಿಷಯವಾಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ಟೆಕ್ನಿಕಲ್ ಸತೀಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಕೊಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.